ನನ್ನ ಹೆಸರು ವಿರಾಟ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇವಾಗ ಒಂದು ಕಥೆಯನ್ನು ಹೇಳಲು ಹೋಗುತ್ತಿದ್ದೇನೆ. ಕಾಂತಾರ. ಒಂದು ಊರಿತ್ತು. ಆ ಊರಿನ ಪಕ್ಕದಲ್ಲಿ ಒಂದು ಕಾಡಿತ್ತು. ಆ ಕಾಡಲ್ಲಿ ಕಾಂತಾರ ದೇವರಿತ್ತು. ಆ ಊರಿನ ಒಂದು ಮನೆಯಲ್ಲಿ ದೀಪ ಎನ್ನುವ ಹುಡುಗಿ ಇದ್ದಳು. ಕಾಂತಾರ ಆ ದೀಪನ ಕರೆಕೊಂಡು ಹೋಗುವ ಯೋಚನೆ ಮಾಡಿತ್ತು. ದೀಪ ಅಮ್ಮನಿಗೆ ಹೇಳಿದಳು, ನನಗೆ ಭಯ ಆಗುತ್ತಿದೆ, ಕಾಂತಾರ ದೇವರು ಬಂದು ನನ್ನ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಅವರ ಅಮ್ಮ ಹೇಳಿದರು, ನಾನಿದ್ದೀನಿ, ಇದು ಭಯ ಪಡ್ಕೋಬೇಡ, ನಾನು ಇದ್ದೀನಿ ಅಂತ ಎಂದರು. ಅದಕ್ಕೆ ಅಲ್ಲೇ ಕಾಂತಾರ ದೇವರು ಪ್ರತ್ಯಕ್ಷವಾಗಿ ಇನ್ನೇನು ದೀಪನ ಎತ್ಕೊಂಡು ಹೋಗೋ ತಕ್ಷಣ ಅವರಮ್ಮ ಕರ್ಕೊಂಡು ಹೋಗ್ಬೇಡ ಕಾಂತಾರ, ನನ್ನ ಮಗುನ ಸಾಯಿಸ್ತೀನಿ, ನೀನು ಕರ್ಕೊಂಡು ಹೋಗ್ಬೇಡ ಅಂತ ಅವ್ರಮ್ಮ ಹೇಳ್ತಾರೆ. ಕಾಂತಾರ ದೇವರು ಇಲ್ಲ, ಇದು ಕಾಂತಾರ ಇದು ಏನು ಮಾಡುತ್ತೋ ಎಲ್ಲ ಪರ್ಫೆಕ್ಟ್, ಎಲ್ಲ ಚೆನ್ನಾಗಿ ಮಾಡುತ್ತೆ, ಎಲ್ಲರಿಗೂ ಒಳ್ಳೇದಾಗತ್ತೆ. ನಾನು ಯಾರಿಗೂ ಏನು ಕೆಟ್ಟದ್ದು ಮಾಡಲ್ಲ. ನಿಮ್ಮ ದೀಪನ ನಾವು ಒಂಚೂರು ಏಟಾಗಿ ಬಿಡಲ್ಲ ಎಂದು ಹೇಳುತ್ತಾ ಓ ಎಂದು ಕಿರುಚುತ್ತಾ ದೀಪನೇ ತೆಗೆದು ಹೋಗುತ್ತದೆ. ಆಮೇಲೆ ಇದು ಕಾಡಲ್ಲಿ ಊಟ ತಿಂಡಿ ಗೊಂಬೆ ಎಲ್ಲನೂ ಕೊಡುತ್ತದೆ. 3 ದಿವಸ ಆಗುತ್ತದೆ. ಪಂಚಾಯಿತಿಯ ಒಂದು ವ್ಯಕ್ತಿ ಬಂದು ನಿಮ್ಮ ದೀಪ ಎಲ್ಲಿ, ನಿಮ್ಮ ದೀಪ ಒಂದು ತಪ್ಪು ಮಾಡಿದ್ದಾಳೆ, ಶಿಕ್ಷೆ ಆಗುತ್ತದೆ ಅಂತ ಅಂದಳು. ಅದಕ್ಕೆ ಅವರಮ್ಮ ಕಾಂತಾರ ದೇವರು ನಮ್ಮ ದೀಪನ ಕರೆದುಕೊಂಡು ಹೋಯಿತು. ಅದರಿಂದ ನನ್ನ ಮನೆಯಲ್ಲಿ ದೀಪ ಇಲ್ಲ. ಅದಕ್ಕೆ ಆ ವ್ಯಕ್ತಿ ಹೇಳಿದ, ಇದು ನನ್ನ ಒಬ್ಬ ಗೆಳೆಯನಿದ್ದಾನೆ, ಅವನಿವತ್ತು ಪಂಜುರುಳಿ ದೇವ ವೇಷ ಹಾಕಿಲ್ಲ, ಆದರೆ ಹೆಂಗ್ ಕರ್ಕೊಂಡು ಹೋದ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆಮೇಲೆ 3 ದಿವಸ ಆಗತ್ತೆ. ಆಮೇಲೆ ವಾಪಸ್ ಕಾಂತಾರ ದೇವರು ವಾಪಸ್ ಕರ್ಕೊಬಂದು ದೀಪನ್ ಮನೆಗೆ ಬಿಡ್ತಾರೆ. ಇದು ಕಾಂತಾರ ದೇವರು ನಾನು ಹೇಳ್ದಿರ್ತಾನೆ, ನಾನು ಏನ್ ಮಾಡಿದ್ರು ಒಳ್ಳೇದೇ ಮಾಡೋದು. ಇವಾಗ ದೀಪ ನಿನ್ ಮನೆಯಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಅವ್ರು ತಗೊಂಡೋಗಿ ಸಾಯಿಸ್ಬಿಡ್ತಿದ್ರು. ಅದಕ್ಕೆ ನಾನು ದೀಪನ್ ಕರ್ಕೊಂಡೋಗಿದ್ದು. ಅದಕ್ಕೆ ದೇವ್ರು ಏನ್ ಮಾಡುತ್ತೋ ಎಲ್ಲ ಒಳ್ಳೇದಕ್ಕೆ ಮಾಡುತ್ತೆ. ಥ್ಯಾಂಕ್ ಯು.